ज़्यादा चाहिए, वॉल्यूम नहीं, एक्स्ट्रा हेयर्स चाहिए, एक्स्ट्रा हेयर्स। ये पीछे वाला लॉन्ग हो गए तो जरा चपड़ी टाइप दिखता है। ಸೊ ಗೈಸ್ ಫೈನಲಿ ಇವಾಗ ಬೀಚ್ ಹತ್ರ ಬಂದಿದ್ದೀವಿ ನೋಡಿ ಗೈಸ್. ಮನೆ ನೋಡ್ರಿ ಹೆಂಗೈತೆ, ಬಾ 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 ಬಾ. ಹಿಂಗೆ ಅಡ್ಡಾಡ್ತಿದ ಹದ್ದುಗಳು ಅಂದ್ರೆ ಪಿಚ್ಚಿ ಸೈಕ್. ಗೈಸ್ ಇವಾಗ ಕಟಿಂಗ್ ಮಾಡ್ಸೋದಕ್ಕೆ ಬಂದಿದ್ದೀನಿ. ಇವಾಗ ಟೈಮ್ 8 ಗಂಟೆ ಆಗಿದೆ ಗೈಸ್. ಇವಾಗ ವೇಟ್ ಮಾಡೋದಕ್ಕೆ ಹೇಳಿದ್ದಾರೆ, ವೇಟ್ ಮಾಡ್ತಾ ಇದ್ದೀನಿ. ಇವರು ನನ್ನ ಫ್ರೆಂಡ್ ಜಾಕ್ ಅಂತ. ಹಲೋ ಹಲೋ ಸರ್ ಜಾಕ್. ಹಾಯ್. ये गेम खेल रहे हैं, गेम इधर है ना, इधर जरा फेड करना है, ठीक है. ऊपर है ना, ऊपर जरा हेयर्स कम है, ज़्यादा चाहिए, वॉल्यूम नहीं, एक्स्ट्रा हेयर्स चाहिए, एक्स्ट्रा हेयर्स. वो गाइस ಇವಾಗ ರಾಹತ್ ಕಟಿಂಗ್ ಮಾಡಿದಾನೆ. ರಾಹತ್ ये पीछे छोड़ना है ना, ये पीछे वाला लॉन्ग हो गए तो जरा चपड़ी टाइप. ಸೊ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಬೆಳಗ್ಗೆ ಎದ್ದ ತಕ್ಷಣ ಫ್ರೆಶ್ ಅಪ್ ಆಗಿ ಎಲ್ಲ ರೆಡಿ ಆಗಿದ್ದೀವಿ. ನನ್ನ ಚಿನ್ನು ರೆಡಿ ಆಗ್ತಿದ್ದಾಳೆ. ಸೊ ಇವತ್ತು ನಾವು ಯಾಕೆ ರೆಡಿ ಆಗ್ತಾ ಇದ್ದೀವಿ ಅಂತ ಹೇಳ್ತೀನಿ ಬನ್ನಿ. ಇವಾಗ ಹೋಗ್ತಾ ಇದ್ದೀವಿ ನೋಡ್ರಿ. ಇವಾಗ ಚಿಪ್ಸ್ ಕೊಡ್ತಾ ಇದೀವಿ. ಇಲ್ಲ ಗೊರ್ರಂತ ಐತೆ, ಒಂದೇ ತಿಂತೈತದು, ಒಂದೇ ತಿಂತೈತೆ ಪಾಪ. ಇನ್ನೊಂದು ಮೊಬೈಲ್ ಕಿತ್ಕೊಂಡು ಹೋಗ್ತದೆ. ಸೊ ಗೈಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ, ಹ್ಯಾಪಿ ಸಂಕ್ರಾಂತಿ. ಗೈಸ್ ಇವಾಗ ಹೋಟೆಲಿಗೆ ಬಂದಿದ್ದೀವಿ. ಹೋಟೆಲ್ ಕಾರಲ್ಲಿ ಮಾತಾಡೋಕ್ಕಾಗಿಲ್ಲ, ಫುಲ್ ವಾಮಿಟ್ ಸೆನ್ಸೇಷನ್, ಫುಲ್ ಗಾರ್ಡ್ ಸೆಕ್ಷನ್. ಗೈಸ್ ಇವಾಗ ಎಷ್ಟು ಗಂಟೆ? 9 ಗಂಟೆ ಆಗಿದೆ. ಇವಾಗ ಹೋಟೆಲಿಗೆ ಬಂದಿದ್ದೀವಿ. ಊಟ ಮಾಡಿಬಿಟ್ಟು ಎಲ್ಲಿಗೆ ಹೋಗ್ತೀವಿ ಅಂತ ಹೇಳ್ತೀವಿ. ತಿನ್ಸು, ಬೆರಳು ಹುಷಾರು, ಬೆರಳು ಬ್ರೆಡ್ ತರ ಐತಿ ನಿಮ್ ಬೆರಳು. ಏನ್ ಕೊಡ್ಬೇಕು ಇವನಿಗೆ? ನಮ್ಮ ತಂಗಿಗೆ ಏನೋ ವಾಮಿಟ್ ಸೆನ್ಸೇಷನ್ ಆಗ್ತದಂತೆ, ಅದಕ್ಕೆ ಫ್ರಂಟ್ ಸೀಟಲ್ಲಿ ಕೂತಿದ್ದಾಳೆ. ಗೈಸ್ ಇವಾಗ ಟ್ರೆಂಡ್ಸಿಗೆ ಬಂದಿದ್ದೀನಿ. ನಾನು ಆ್ಯಕ್ಚುಲಿ ಬಟ್ಟೆ ಚೇಂಜ್ ಮಾಡಬೇಕಿತ್ತು. ಫಾರ್ಮರ್ಸ್ನ ಎಲ್ಲಿ ಚೇಂಜ್ ಮಾಡೋರಂತ ಗೊತ್ತೇ ಆಗಲಿಲ್ಲ. ಸೊ ಇಲ್ಲಿ ಪರ್ಮಿಷನ್ ತಗೊಂಡೆ, ನಾನು ಚೇಂಜ್ ಮಾಡ್ಬೋದಾ ಇಲ್ಲಿ ಅಂತ ಹೇಳಿ. ಓಕೆ ಅಂತ ಹೇಳಿದ್ರು, ಏನಂದಿಲ್ಲ ಪಾಪ. ಉಡುಪಿನಲ್ಲಿ ಇವಾಗ ಬಟ್ಟೆ ಚೇಂಜ್ ಮಾಡಬೇಕು. ನಾನು ನಿಮ್ಗೆ ಆಮೇಲೆ ಸಿಗ್ತೀನಿ. ಗೈಸ್ ಹೇಗಿದೆ ಬಟ್ಟೆ? ಓಕೆ ಲೆಟ್ಸ್ ಗೋ. ಫೈನಲಿ ನಾನು ಬಟ್ಟೆ ಚೇಂಜ್ ಮಾಡ್ಕೊಂಡೆ. ಆ್ಯಕ್ಚುಲಿ ವೀಡಿಯೋ ಮಾಡೋಂಗಿಲ್ಲ ಅಂತ ಫ್ರೆಂಡ್ಸ್ ಹೋದ್ರೆ ನನಗೆ ಗೊತ್ತಿರಲಿಲ್ಲ. ಏನಂದರೆ ಇವಾಗ ಪ್ರಮೋಷನ್ ಇತ್ತಲ್ಲ, ಸೊ ಹೋಗ್ತಾ ಇದ್ದೀನಿ. ಅಲ್ಲಿ ಸ್ವಲ್ಪ ಫಾರ್ಮಲ್ಸ್ ಇರಬೇಕಿತ್ತು. ನಾನು ತಗೊಂಬಂದಿದ್ದೆ ಬಟ್ಟೆನ, ಎಲ್ಲಿ ಚೇಂಜ್ ಮಾಡಬೇಕು ಅಂತ ಹೇಳಿ ಗೊತ್ತಾಗ್ತಿರ್ಲಿಲ್ಲ. ಸೊ ಇಲ್ಲಿ ಟ್ರೆಂಡ್ ಸಿಕ್ತು, ಟ್ರೆಂಡ್ ಒಳಗಡೆ ಚೇಂಜ್ ಮಾಡಿಕೊಂಡೆ ಪರ್ಮಿಷನ್ ಕೇಳಿ. ಇವಾಗ ನನ್ನ ಕಾರ್ ನಿಂತಿದೆ. ಸೊ ಇವಾಗ ಹೋಗ್ತಿದ್ದೀನಿ, ಆಮೇಲೆ ಸಿಗ್ತೀನಿ. ಬಾಯ್ ಬಾಯ್. ಸೊ ಹಲೋ ಗಾಯ್ಸ್, ಇವಾಗ ಪ್ರಮೋಷನ್ ವಿಡಿಯೋ ಮುಗೀತು ನಂದು. ನನ್ನ ತಂಗಿದು ಯಾವ ಕಾಲೇಜ್ ಅಂದರೆ ಇಲ್ಲಿ ನೋಡಿ, ಮೂಡ್ಲುಕಟ್ಟೆ ಇನ್ಸ್ಟಿಟ್ಯೂಟ್ ಟೆಕ್ನಾಲಜಿ ಉಡುಪಿನಲ್ಲಿತ್ತು. ಇವಾಗ ಮುಗಿಸ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ ಕುಂದಾಪುರ. ಅದೇ ಉಡುಪಿ ಹತ್ರ ಕುಂದಾಪುರ, ರೈಟ್. ಮುಗಿಸ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಎಲ್ಲಿಗಂದ್ರೆ ಊಟ ಮಾಡ್ಬೇಕು ಫಸ್ಟ್. ತುಂಬ ಹೊಟ್ಟೆ ಹಸಿದೆ, ಸುಸ್ತಾಗಿ ಕಾಲೆಲ್ಲ ನೋವು ಬಂದಿದೆ. ಸ್ಲಿಪ್ಪರ್ ಹಾಕೊಂಡಿದ್ದೀನಿ, ಹಾಳಾಗಿದ್ದು.
ಯಾಕೆ ಕಿತ್ತೋಯ್ ಚಪ್ಲಿನೇನೋ ಎಲ್ಲಿ ತೋರ್ಸಿ ಹೆಂಗೈತೆ ಕಾಲ್ ಅಡಿಯೋ ಕಾಲ್ ತೋರ್ಸ. ಇಲ್ಲಿ ನೋಡಿ ಇದೆ ಆಗಿರೋದೆಲ್ಲ. ನನ್ನ ತಂಗಿಗೆ ನೋಡಿದ್ರೆ ಫುಲ್ ಕಾಲ್ ನೋವಾಗ್ಬಿಟ್ಟೈತೆ ಪಾಪ. ಏನ್ ಮಾಡ್ಲಿ, ಎಲ್ಲೂ ನಡೆಯೋದು ಅಷ್ಟು ನಡೆಯೋದಿಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದೆ, ಅದಕ್ಕೆ ಹಾಕೊಂಬಂದೆ ಫ್ಯಾಷನಿಗೋಸ್ಕರ ಅಷ್ಟೇ. ನಿಜಕ್ಕಿತ್ತು ಹುಡುಗಿ 2 ಕಾಲಾಗಿ ಏನು ನಡೆಯಕ್ಕೆ ಬರ್ತಿಲ್ಲ. ಅದಕ್ಕೆ ಒಂದು ಪ್ಲೇಸಿಗೆ ಮಾತ್ರ ನಾನು ಹೋಗಿಲ್ಲ, ಕೂತ್ಕೊಂಡಿದ್ದೀನಿ. ನನಗೆ ಅಳು ಬರಕ್ಕೆ ಹೋಗ್ತು. ಗೈಸ್ ಇವಾಗ ಊಟ ಮಾಡಬೇಕು, ಊಟ ಮಾಡ್ಬಿಟ್ಟು ಸಿಗ್ತೀನಿ. ಆಫ್ಟರ್ ಲಾಂಗ್ ಟೈಮ್, ಲಾಂಗ್ ಡ್ರೈವಲ್ಲಿ ಇವನು ಕಾರ್ ಓಡಿಸ್ತಿರೋದು. ಈಗ ಗೋಯಿಂಗ್ ಟು ಉಡುಪಿ. ಸೊ ಇವಾಗ ನಾವೆಲ್ಲ ಊಟಕ್ಕೆ ಬಂದಿದ್ದೀವಿ. ಇಲ್ಲ ಹೋಟೆಲಿಗೆ ಇಲ್ಲಿ ಯಾವುದೂ ಏನೋ ಇದೆ ಇಲ್ಲ, ಫುಲ್ ಹೊಟ್ಟೆ ಹಸಿವಾಗ್ತಿದೆ. ಬಟ್ ಇಲ್ಲಿ ಊಟ ಸಿಗಲ್ಲ, ಏನಾದರೂ ಸ್ನ್ಯಾಕ್ಸ್ ಐಟಮ್, ಯಾಕಂದರೆ ಎಲ್ಲ ಬೇಗ ಖಾಲಿಯಾಗಿದೆ. ಸೊ ಹಾಗಾಗಿ ಇನ್ನೇನು ಹೇಳ್ಬೇಕು ನಿಮಗೆ. ಹಾಗಾಗಿ ನಾನಂತೂ ಪನ್ನೀರ್ ರೋಲ್ ಆರ್ಡರ್ ಮಾಡಿದ್ದೀನಿ. ಇವರೆಲ್ಲ ದೋಸೆ, ಮಸಾಲೆ ದೋಸೆ. ಈ ನಮ್ಮ ಅಣ್ಣ ಬ್ಯೂಟಿ ಫುಲ್ ಕಾನ್ಷಿಯಸ್ ಅಲ್ವಾ, ಫ್ರೂಟ್ ಜ್ಯೂಸ್ ಫುಲ್ಲು ಎಲ್ಲರೂ. ನೆಕ್ಸ್ಟ್ ಇವಾಗ ಊಟ ಮಾಡಿ ಎಲ್ಲ ಬೀಚಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಅಲ್ಲಿ ಸಿಗ್ತೀವಿ. ನಮ್ಮ ಅಣ್ಣ ಏನೋ ನೀರಲ್ಲಿ ಚಾಲೆಂಜ್ ಮಾಡಿದ್ದಾನೆ, ಮಧ್ಯೆ ನೀರಲ್ಲಿ ಹೋಗ್ತಾರಂತೆ. ನಮ್ಮ ಅಣ್ಣ ಏನೋ ನೀರಲ್ಲಿ ನಡೀತಾರಂತೆ. ಪ್ರಾಂಕ್ ಮಾಡೋಣ ಅಂತ. ನಮ್ಮ ಗೈಸ್ ಇಲ್ಲಿ ನೋಡಿ, ನಮ್ಮ ಅಣ್ಣ ಮಧ್ಯೆ ಸಮುದ್ರದಲ್ಲಿ ನಡೀತಾನಂತೆ. ಅದನ್ನ ನೋಡ್ತೀನಿ ಇವತ್ತು. ಮುಂದಕ್ಕೆ ಆಕ್ಟಿಂಗ್ ಮಾಡ್ಬೇಕು. ಆಮೇಲೆ ನನ್ ಕೈ ಬಿಟ್ಬಿಟ್ರೆ ಆಮೇಲೆ ಸ್ವಿಮ್ ಬಂದ್ರೆ ಅದನ್ನ ಮಾಡ್ಬೇಕಪ್ಪ. ಏನ್ ಗೊತ್ತಾ ಗೈಸ್, ಆಕ್ಚುಲಿ ನನಗೆ ಚಾನಲ್ ಅಲ್ಲಿ ಡೈ ಹೊಡೆದ್ರೆ ಹೊಡೆದಿರ್ತಾನೆ, ಎದ್ದೇಳೋದೇ ಇಲ್ಲ. ನಾಗರಾಜ್ ಅಂಕಲ್ ನೀರಲ್ಲಿ ನಡೀತಾರೆ ಅಂತ ಇವರು ಅಂಕಲ್ ನಡೀತಾರೆ ಇವತ್ತು ನೀರಲ್ಲಿ, ಯಾಕಂದ್ರೆ ವೇಟ್ಲೆಸ್ ಇದಾರೆ ಅವರು ಫುಲ್. ಇವರಿಬ್ರು ಕೈ ಹಿಡ್ಕೊಂಡು ನಡ್ಕೊಂಡು ಹೋಗ್ತಾರೆ ನೀರಲ್ಲಿ ಇವತ್ತು. ಸೊ ನಮ್ದೆಲ್ಲ ಊಟ ಬಂತು, ಟಿಫನ್ ಬಂತು. ಅಂತ ಹೇಳ್ದ ಬಹಳ ಚೆನ್ನಾಗಿದೆ. ಇಲ್ಲ ಫುಲ್ಲು ಪನ್ನೀರ್ ರೋಲ್. ಅವನವನು ದೇಶ ಆಳಕ್ ಸಣ್ಣ ಹುಡುಗರ ಕೈ ಕೊಟ್ರೆ ಹಿಂಗೆ ಮಾಡೋದು. ಗಾಡಿ ಹೊಡಿ ಅಂದೇಳಿ ಅವ್ನು ಕೊಟ್ಟು ಲೆಫ್ಟ್ ರೈಟ್ ಅಂದೇಳಿ ಹೊಡಿ ಅಂದ್ರ ಗಾಡಿನಲ್ಲಿ ಅಷ್ಟೊಂದ ಹೇಳ್ದೆ. ಜನರಲ್ ಸುತ್ಕೊಬರ್ರಿ ಅಂತ ಹೇಳಿದ್ರೆ ಅವ್ನು ಹಿಂಗೆ ಸುಡ್ತೀರಿ, ಯಾವನ್ ಗೊತ್ತು ಹಿಂಗೆ ಸುಡ್ತೀರಿ ಅಂತೇಳಿ ನೀವು ಇರೋ ಗಿಡನ ಅಲ್ಲಾಡ್ಸಲಿ ಗೇಟ್ನ ಅಂತ ಹೇಳಿದ್ರೆ ಗೇಟ್ ಕಿತ್ತಾಕ್ ಬಾ ಅಂದ ನಾನು. ಹಂಗೆ ಮಾಡಿರೋದು. ಇವಾಗ ನೆಟ್ಗೆ ಹೋಗ್ತಾ ಇದ್ದಿದ್ದು ಗಾಡಿ ಹಂಗೆ ತಿರುಗಿಸಿ ಇಲ್ಲಿ ಯಾವುದು ಎಲ್ಲ ಇದ್ರಲ್ಲಿ ಹಾಕಿ ಆ್ಯಪಲ್ ಗೂಗಲ್ ಆ ಎಮ್ಮನ್ ಗೂಗಲ್ ಅಲ್ಲ ಎಮ್ಮನ್ ನೋಡ್ಕೊಂಡು ಹೋಗಿ ನೋಡು. ಅಲ್ಲ ಮಾಡು. ಮಸಾಲೆ ದೋಸೆ ತಿನ್ಬಾರ್ದು, ಉಳಿತತ್ತೆ. ದಾವಣಗೆರೆಯಿಂದ ಬಂದು ಅಥವಾ ಬೆಣ್ಣೆ ದೋಸೆ ಕೊಟ್ಲು ಇದು ಬಿಟ್ಟು ನಮ್ಮ ಅಣ್ಣಂದು ಬಂತು, ಅಣ್ಣಂದು ಬಂತು ಫ್ರೂಟ್ಸ್ ಅಲ್ಲಿ. ಹಾಯ್ ಹೇಳಿ ಅಂಕಲ್. ಹಾಯ್ ಹೇಳಿ. ನಂದು ಬಂತು ಪನ್ನೀರ್ ರೋಲ್. ವಾಟರ್ ಮೆಲನ್ ಇದೆ. ಅದೇನು ಅಷ್ಟೊಂದು ಐತಿ. ನಂದು ನೋಡು. ಅಷ್ಟೊಂದು ಇಷ್ಟೇ ಅಂತದ್ದು ಬಟ್ಲೆ ಸಮೇತ ಕೊಟ್ಟಾರ. ಒಳ್ಳೆ ಫುಡ್ ಜೀವಗೆ. ವಾಟರ್ ಮೆಲನ್ ಮುಗೀತು. ಇವಾಗ ಒಂದು ಬಿಸಿಬೇಳೆ ಬರ್ತಾ ಬಂದಿದ್ದೀನಿ ಜೊತೆಗೆ. ಗೈಸ್ ನೋಡ್ರಿ, ಇನ್ನ ತಿನ್ನೋದು ಮುಗಿದಿಲ್ಲ ನಂದು. ನನ್ನ ತಂಗಿ 2ನೇದಿಗೆ ತಿಂತೀನಿ. ಅವ್ನು ನೋಡಿ ವಾಟರ್ ಮೆಲನ್ ಇಷ್ಟುಕೊಂಡು ಇಷ್ಟೇ ಇದ್ದಿದ್ದು, ಅದು ಇಷ್ಟೇ. ಒಂದು ಪೀಸ್ ಇಟ್ಕೊಡ್ಲಿಲ್ಲ ಅಂತಿಂದ. ಗೈಸ್ ಹಿತ್ತಾಳೆ ಕಾಫಿ. ಬೂಸ್ಟ್ ಹಾಲು ಕುಡಿಯೋದು ಅವೆಲ್ಲ ಅಲ್ಲ. ಹಾಲು ಕುಡಿತೀಯಾ? ಹಾಂ, ಯಾವಾಗ ಕುಡ್ದಿದ್ಲ ಹಾಲು ಇವಳು? ವಿಷ ಮಾಡ್ದಂಗೆ ಮಾಡ್ತಾಳೆ ಹಾಲು ಕುಡ್ದು. ಹಾಲು ನೋಡಿದ್ರೆ ವಿಷ ಥರ ಮಾಡ್ತೀಯಾ? ಈಗ ನಾವು ಬೀಚಿಗೆ ಹೋಗ್ತಾ ಇದ್ದೀವಿ. ನಾನು, ನಮ್ಮ ಚಿನ್ನು, ನಮ್ಮಮ್ಮ ಎಲ್ಲರೂ ಹೋಗ್ತಾ ಇದ್ದೀವಿ ಬೀಚಿಗೆ. ಚೆನ್ನಾಗಿ ತಿನ್ನಕ್ಕೆ ಎಲ್ಲ ಐತೆ. ನಾನ್ ವೆಜ್ ತಿಂದರೆ ಚೆನ್ನಾಗಿ ತಿನ್ನಕ್ಕೆ. ನೀವು ವೆಜ್ ಊಟ ಏನಾರ ದೋಸೆ ಗೀಸೆ ಬೆಳಗ್ಗೆ ತಿನ್ಕೊಂಡು ಇಲ್ಲಿ ಇನ್ನು ಅಲ್ಲಿ ನೋಡಿ ಮರ್ತ್ಬಿಟ್ಟಿಯೋ. ವಾವ್,
ಕೊಡೆ ನನಗೆ ಕೊಡೆ. ಪ್ರತಿ ಸಾರಿ ಬೇರೆ ಕೊಟ್ಟಾಗೆಲ್ಲ ಕೈ ಚಾಚ್ತಾನೆ ಇವ್ನು ನಿನಗೆ. ಇವಾಗ ಮಲ್ಪೆ ಫಿಶ್ ಮಾರ್ಕೆಟಿಗೆ ಹೋಗ್ತಾ ಇದೀವಿ, ನೋಡಿ ಹೇಗಿದೆ ಅಂತ. ಸ್ವಲ್ಪ ಫೋಟೋ ಶೂಟ್ ಮಾಡ್ತೀವಿ. ನಮ್ಮ ಚಿನ್ನು ಫುಲ್ ಎಕ್ಸೈಟ್ಮೆಂಟ್. ಐ ಆಮ್ ಆಲ್ವೇಸ್ ಎಕ್ಸೈಟೆಡ್. ಕ್ಯಾಮ್ರಾ ತೆಗಿಯೋಣ. ಫುಲ್ಲು ಕ್ಯಾಮ್ರಾ ಎಲ್ಲ ರೆಡಿ ಆಗಿದೆ. ಡ್ಯಾಡಿ ಕುಂತಿದ್ದಾರೆ ಕಾರಲ್ಲಿ. ಹಿಂಗೆ ಅಡ್ಡಾಡ್ತಿದ್ದ ಹದ್ದುಗಳು ಅಂದರೆ ಹುಚ್ಚಿ ಸೈಕ್. ಹದ್ದುಗಳಲ್ಲ, ಸಾರಿ ಗಾಯ್ಸ್. ಹದ್ದುಗಳೇ. ಹೇಗಿದೆ ನಮ್ದು ಫಿಶ್ ಮಾರ್ಕೆಟ್ ಈಗ? ಅಲ್ಲಿ ಇದೆಲ್ಲ ಅಲ್ಲಿ ನಡ್ಕೊಂಡು ಹೋಗೋದು. ಈಗ ಭಯ ಆಗ್ತೈತೆ. ನಮ್ಮಣ್ಣ ರೆಡಿ. ಫೋಟೋ ಶೂಟ್ ಮಾಡೋಣ ಬನ್ನಿ. ಡಿಕ್ಕಿ ಯಾವನ್ ಹಾಕ್ಲೇ ನಾಯಿ ಮಗನೇ ಮರೆಯೋರೋಗ ಅಂದ್ರೆ ಇವಂದು. ಸೊ ಗೈಸ್, ನಿಮಗೆ ಗೊತ್ತಾ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಬ್ಲೂ ಕಲರ್ ಮಾರ್ಕೆಟು, ಅಲ್ಲಿ ರಕ್ಷಿತಾ ಬಿಗ್ ಬಾಸ್ ಮನೇಲಿ ಇದ್ದಾರಲ್ಲ, ಅವ್ರದ್ದು ಡೈಲಿ ಅಲ್ಲೇ ತಗೊಳೋದು ಫಿಶ್ ಮಾರ್ಕೆಟ್. ಬಂದ್ರೆ ಅವಳು ಅಲ್ಲಿ ಬರ್ತಾಳೆ, ಬಟ್ ಅವಳು ಬಿಗ್ ಬಾಸ್ ಮನೇಲಿ ಇದ್ದಾಳೆ, ಮೀಟ್ ಮಾಡೋಕ್ಕಾಗಲ್ಲ. ಸೊ ಫೋಟೋ ಶೂಟ್ ಎಲ್ಲ ಮುಗೀತು ನಮ್ದು. ಗೈಸ್ ಹಲೋ ಬ್ರೋ, ವ್ಲಾಗ್ ಇದೆ ನೋಡಿದ್ದಾರೆ ಅಂತ ಇನ್ಸ್ಟಾಗ್ರಾಮಲ್ಲಿ ನೋಡಿದೀನಿ, ಫಾಲೋವರ್, ಅದಕ್ಕೆ ನೋಡಿದೆ ಮಾತಾಡ್ಸ್ಕೊಡೋಣ ಅಂತ ಬಂದೆ. ಥ್ಯಾಂಕ್ ಯು ಬ್ರೋ, ಕೀಪ್ ಸಪೋರ್ಟಿಂಗ್. ಸೊ ಗೈಸ್ ಫೈನಲಿ ಇವಾಗ ಬೀಚ್ ಹತ್ರ ಬಂದಿದ್ದೀವಿ, ನೋಡಿ ಹೋಗ್ತಾ ಇದ್ದೀವಿ. ಗೈಸ್ ಇವಾಗ ಒಂದು ಶೂಟ್ ಇದೆ, ಅಲ್ಲಿ ಶೂಟ್ ಮಾಡ್ತೀವಿ. ನಾನು ಗಾಯ್ಸ್, ನಾನು ನನ್ನ ತಂಗಿ ಇವಾಗ ಫುಲ್ ಎಂಜಾಯ್ಮೆಂಟ್ ಮಾಡಿ, ಜೊತೆಗೆ ಫೋಟೋ ಶೂಟ್ ಮಾಡಿ, ವಿಡಿಯೋ ಶೂಟ್ ಮಾಡಿ, ಅದ್ರ ಜೊತೆಗೆ ಎಷ್ಟು ಜನ ಬಂದು ಮಾತಾಡ್ಸಿದ್ರು ಗಾಯ್ಸ್, ನಮ್ಮನ್ನ ಕಂಡು ಹಿಡಿತಾ ಇದ್ದಾರೆ ಗಾಯ್ಸ್. ಓ ಮೈ ಗಾಡ್, ನಂಗೆ ಫುಲ್ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಎಲ್ಲರಿಗೂ, ಯಾರ್ಯಾರು ಮಾತಾಡ್ಸಿದ್ರು ಎಲ್ಲರಿಗೂ ಥ್ಯಾಂಕ್ ಯು. ಇವಾಗ ಉಡುಪಿನಲ್ಲಿ ಒಂದು ಸ್ನ್ಯಾಕ್ಸ್ ಅಂಗಡಿ ಹತ್ರ ಇದೀವಿ. ಇಲ್ಲಿ ನೋಡಿ, ನೋಡ್ರಿ ಪೈನಾಪಲ್ ಹೋಳಿಗೆ ತಗೊಂಡಿದೀವಿ. ಈ ಸ್ವೀಟ್ ಒಂದು ಕೊಡಿ ನಂಗೆ. ಸ್ಕ್ಯಾನರ್ ಇದೆಯಾ? ಬಾಳೆಹಣ್ಣು ಸ್ವೀಟ್ ಇದು. ಇದು ಯಾವುದೋ ಬಾಳೆಹಣ್ಣು ಸ್ವೀಟ್ ಅಂತ ನೋಡೋಣ ಟೇಸ್ಟ್ ಹೇಗಿದೆ. 130 ಚೆನ್ನಾಗಿದೆ ಗೈಸ್. ಮನೆ ನೋಡ್ರಿ ಹೆಂಗೈತೆ. ಬಾ ಈ ಗೇಟ್ ಹತ್ರ ನಾನು ಹಿಂಗೆ ಹೋದ್ರೆ ಫೇಸ್ನ ಸ್ಕ್ಯಾನ್ ಮಾಡಿ ಓಪನ್ ಮಾಡಬೇಕದು. ನನ್ನ ಡ್ರೀಮ್ ಅದು. ಆಗತ್ತಾ? ಕಾರ್ಡಿಯೋ ರೂಮ್ ನೋಡಿ ಹೆಂಗೈತೆ ಅಲ್ಲಿಂದ. ಸೊ ಇವಾಗ ನೈಟ್ 8 ಗಂಟೆ ಆಗಿದೆ. ಇಲ್ಲಿ ನೋಡಿ ಹೋಟೆಲಿಗೆ ಬಂದಿದ್ದೀವಿ. ಬೆಳಗ್ಗೆ ಎಲ್ಲಿ ತಿಂದ್ವಲ್ಲ ಅದೇ ಹೋಟೆಲಿಗೆ ಬಂದಿದ್ದೀವಿ ರಿಟರ್ನ್. ಗೈಸ್ ಇಲ್ಲಿ ನೋಡ್ರಿ ಏನೋ ಐತೆ. ಹೂವಲ್ಲಿ ಅದು ಕೊಕ್ರಿಲಿ ಅದು ಕೊಕ್ರಿನ ಅಯ್ಯೋ ಯಾವುದು ಅಂಕಲ್ ಹೆಂಗೆ ಕುಂತ ಐತೆ ನೋಡ್ರಿ. ನಾಗರಾಜ ಅಲ್ಲೋಡಲ್ಲ ಕೊಕ್ರೆ ಹೂ ಅಂತ. ಸೊ ಇವಾಗ ಊಟಕ್ಕೆ ಕರ್ಡ್ ರೈಸ್ ತಿಂದೆ. 9 ಗಂಟೆ ಆಗಿದೆ. ಸೊ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಫುಲ್ ಪಾಚಿಂಗ್ ಮಾಡ್ಬಿಡೋದು ಇವಾಗ ಕಾರಲ್ಲಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ಬೈ ಗೈಸ್, ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್.